ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇದ್ದೀನಿ. ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹೊಳಲ್ಕೆರೆಯವನು, ಹೊಳಲ್ಕೆರೆ ಚಿತ್ರದುರ್ಗ ಜಿಲ್ಲೆಯವನು, ಮಧ್ಯ ಕರ್ನಾಟಕದವನು. ಮಧ್ಯ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಜನಾಂಗಕ್ಕೆ ಅಸೆಂಬ್ಲಿನಲ್ಲಾಗಲಿ ಪಾರ್ಲಿಮೆಂಟ್ ಆಗಲಿ ಕಂಟೆಸ್ಟ್ ಮಾಡೋದಕ್ಕೆ ಸೀಟ್ ಕೊಟ್ಟಿಲ್ಲ. ನಾನು ಇಂಜಿನಿಯರಿಂಗ್ ಪದವೀಧರ. ಇಂಜಿನಿಯರಿಂಗ್ ಓದ್ಕೊಂಡು ನಾವು ರಾಜಕಾರಣಕ್ಕೆ ಬಂದಿರೋದು ಆಸ್ ಎ ಸ್ಟೂಡೆಂಟ್ ಲೀಡರ್ ಆಗಿ. ಈಗ ರಾಜ್ಯಸಭೆಯಲ್ಲಿ ನನಗೆ ಪಕ್ಷ ನಾಮಿನೇಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಆದ್ದರಿಂದ ನನ್ನನ್ನು ರಾಜ್ಯಸಭೆಗೆ ಪಕ್ಷದಿಂದ ನಾಮಿನೇಟ್ ಮಾಡಬೇಕು ಅಂತ ಪಕ್ಷದ ಮುಖಂಡರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇದ್ದಂಥ ಪಕ್ಷದ ನಾಯಕರುಗಳು ನನಗೆ ಕರ್ನಾಟಕದಿಂದ ಪರಿಶಿಷ್ಟ ಜಾತಿಯ ಕೋಟದಿಂದ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ತಮ್ಮ ಮೂಲಕ ಮೀಡಿಯಾ ಸ್ನೇಹಿತರುಗಳ ಮೂಲಕ ನಮ್ಮ ಪಕ್ಷದ ಹೈಕಮಾಂಡ್ಗೆ ನಾನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ.